ಹಾಯ್ hello ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಜ್. ಈ ವಿಡಿಯೋ ಸ್ಕಿಪ್ ಮಾಡೋಕಿನ ಮುಂಚೆ ನಿಜ ಹೇಳಿ, ನೀವ್ ಯಾವಾಗಾದ್ರೂ ನಿಮ್ಮ ಲಾಭಕ್ಕಾಗಿ ಬೇರೆದವರನ್ನ ಇಗ್ನೋರ್ ಮಾಡಿದೀರಾ? ಅದಕ್ಕೆ ಸಹಾಯ ಅನ್ನಲ್ಲ ರೀ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಸೆಲ್ಫಿಶ್ನೆಸ್, ಆಮೇಲೆ ಕನ್ನಡದಲ್ಲಿ ಸ್ವಾರ್ಥ ಅಂತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಾರ್ಥದ ಬಗ್ಗೆ ಮಾತಾಡ್ತೀನಿ. ಗೈಸ್, ನಾನು ಒಂದ್ ಕತೆ ಹೇಳ್ತೀನಿ ಸ್ವಾರ್ಥದ ಬಗ್ಗೆ. ಸೊ ಕೇಳಿ. ಒಬ್ಬ ಸ್ನೇಹಿತ ಇದ್ದ, ಬಹಳ ಕ್ಲೋಸ್ ಫ್ರೆಂಡ್ ರೀ. ಆದ್ರ ಅವ್ನ್ ಒಂದ್ ಪ್ರಾಬ್ಲಮ್ ಇತ್ತು. ಆ ಪ್ರಾಬ್ಲಮ್ ಏನಂದ್ರಪ್ಪ, ಅವ್ನ್ ಯಾವಾಗ್ಲೂ ಅವ್ನ್ ಲಾಭದ ಬಗ್ಗೆನ ಯೋಚನೆ ಮಾಡ್ತಿದ್ದ. ಓದೋಕೆ ಹೆಲ್ಪ್ ಬೇಕಂತಂದ್ರೆ ನಾನ್ ಬಿಜಿ ಇದೀನಿ ಇವತ್ತು, ನನ್ಗೆ ಆಗಲ್ಲ ಅಂತ ಹೇಳ್ತಿದ್ದ. ಆದ್ರೆ ಎಕ್ಸಾಮ್ ಸಮಯ ಬಂದಾಗ ನಮ್ಮ ಹತ್ರನ ಎಲ್ಲಾ ನೋಟ್ಸ್ ಕೇಳ್ತಿದ್ದ. ಒಂದಿನ ಏನಾಗತ್ತಂದ್ರ ಅವ್ನ್ ಲೈಫ್ದಾಗ ಒಂದ್ ದೊಡ್ಡ ಪ್ರಾಬ್ಲಮ್ ಬರತ್ರಿ. ಅವ್ನ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಬೇರೆದವರು ನನ್ಗೆ ಹೆಲ್ಪ್ ಮಾಡ್ತಾರೆ ಅಂತಂದು. ಬಟ್ ರಿಯಾಲಿಟಿ ಏನಾಯ್ತು ಗೊತ್ತ್ರಿ? ಯಾರು ಬಂದಿಲ್ಲ. ಯಾಕಂದ್ರೆ ನಾನ್ ಮೊದ್ಲೇ ಹೇಳ್ದಂಗ ಅವ್ನ್ ಯಾವಾಗ್ಲೂ ತನ್ ಲಾಭದ ಬಗ್ಗೆನ ಯೋಚನೆ ಮಾಡ್ತಿದ್ದ. ಅದರಿಂದ ಅವ್ನ್ ಯಾರಿಗೂ ಹೆಲ್ಪ್ ಮಾಡಿದ್ದಿಲ್ಲ. ಸೊ ಅವ್ನ್ಗೂ ಯಾರು ಹೆಲ್ಪ್ ಮಾಡಂಗಿಲ್ಲ ಅಂತ ಡಿಸೈಡ್ ಆಗ್ಬಿಟ್ಟಿದ್ರು. ಅವತ್ತು ಅವ್ನ್ ಒಂದ್ ವಿಷಯ ಗೊತ್ತಾಯ್ತು. ಏನಂದ್ರ ಇಷ್ಟು ದಿನ ಅವ್ನ್ ಎಲ್ಲಾರನ್ನೂ ಉಪಯೋಗಿಸ್ಕೊಂಡ, ಯಾರನ್ನೂ ಹೆಲ್ಪ್ ಮಾಡ್ಲಿಲ್ಲ. ಸೊ ಅದಕ್ಕೆ ಅವ್ನ್ ಈ ಸ್ಥಿತಿದಾಗದಾನ ಅಂತಂದು ಅವತ್ ಅವಂಗ ನಿಜವಾದ ಸಂಬಂಧ ಬಗ್ಗೆ ಗೊತ್ತಾಯ್ತ್ರಿ. ಈಗ ಗೈಸ್, ನಾನು ಈ ಸ್ಟೋರಿಯಿಂದ ನಿಮಗ್ ಏನ್ ಹೇಳ್ಬೇಕಂತ ಅನ್ಕೊಂಡಿದ್ರ, ಸ್ವಾರ್ಥದಿಂದ ನಾವು ಗೆಲ್ಬಹುದು ಅಂತ ಅನ್ಸುತ್ತೆ, ಆದ್ರ ಲಾಸ್ಟಿಗೆ ನಾವು ಒಬ್ಬರೇ ಇರ್ತೀವಿ. ಆಮೇಲೆ ಕೊನೆಗೆ ನಮ್ ಜೊತೆ ನಮ್ಮೋರು ಅಂತಂದ್ ಯಾರು ಇರೋದಿಲ್ಲ. ಗೈಸ್, ಜೀವನದಲ್ಲಿ ಸ್ವಲ್ಪ ಸ್ವಾರ್ಥ ಇರಬಹುದು, ಅದು ಜಾಸ್ತಿ ಆದ್ರೆ ನಮ್ಮನ್ನೇ ದೂರ ಮಾಡ್ತದೆ. ಈ ಸ್ಟೋರಿಯಿಂದ ನಾವೇನ್ ಕಲ್ತ್ಕೊಂಡ್ರೆ, ಹೆಲ್ಪ್ ಮಾಡೋದು ಕಡಿಮೆ ಮಾಡಬಾರ್ದು. ನಿಮಗೆ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲಾನು ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.